ಪ್ರೀತಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ನಿಮ್ಮ ಥರ್ಡ್ ಚಾಪ್ಟರ್ನಲ್ಲಿ ಸಾಕಷ್ಟು ವಿಷಯಗಳನ್ನು ಡಿಸ್ಕಷನ್ ಮಾಡಿದ್ವಿ. ಅದರಲ್ಲೂ ಮುಖ್ಯವಾಗಿ ಮೀಡಿಯಾ ಆರ್ಗನೈಜೇಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಈ ಒಂದು ಥರ್ಡ್ ಚಾಪ್ಟರ್ನಲ್ಲಿ ಲಾಸ್ಟ್ ಟಾಪಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಪಿರಿಯಾಡಿಕಲ್ಸ್ ಅಂತ ಹೇಳಿ, ಅಂದರೆ ಭಾರತೀಯ ನಿಯತಕಾಲಿಕೆಗಳ ಗುಣಲಕ್ಷಣಗಳು ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಭಾರತೀಯ ಎಸ್ಪೆಷಲಿ ನಿಯತಕಾಲಿಕೆ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಮ್ಯಾಗ್ಝಿನ್, ಇಂಗ್ಲೀಷ್ನಲ್ಲಿ ಮ್ಯಾಗ್ಝಿನ್ ಅಂತ ನಾವು ಕರಿತೀವಿ. ಸೊ ಇಂಥ ನಿಯತಕಾಲಿಕೆಗಳು ಕನ್ನಡದಲ್ಲೂ ಆಗಿರ್ಬೋದು, ಕರ್ನಾಟಕದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ, ಹಾಗೆ ಇನ್ನಿತರ ಪ್ರದೇಶ ಭಾಷಾ ಅಂದರೆ ಆಯಾ ರಾಜ್ಯದ ಭಾಷೆಯಲ್ಲಿ ಸಾಕಷ್ಟು ಪಿರಿಯಾಡಿಕಲ್ಸನ್ನು ನಾವು ನೋಡ್ತೀವಿ. ಮ್ಯಾಗ್ಝಿನ್ಗಳಂತ ಕರಿತೀವಿ. ಆ ಮ್ಯಾಗ್ಝಿನ್ಗಳಲ್ಲಿ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲೇ ಹೇಳಿದ ಹಾಗೆ ಕೆಲವೊಂದಿಷ್ಟು ಮಂತ್ಲಿ ಫಸ್ಟ್ ವೀಕ್ಲಿ ಮ್ಯಾಗ್ಝಿನ್ ಇದೆ, ಹಾಗೆ ಕೆಲವೊಂದಿಷ್ಟು ಕ್ವಾರ್ಟರ್ಲಿ ಮ್ಯಾಗ್ಝಿನ್ ಇದೆ, ಹಾಗೆ ಕೆಲವೊಂದಿಷ್ಟು ಮಂತ್ಲಿ ಮ್ಯಾಗ್ಝಿನ್ ಇದೆ, ಅಂದರೆ ತ್ರೈಮಾಸಿಕಗಳಿದೆ, ಷಣ್ಮಾಸಿಕಗಳಿವೆ, ವಾರ್ಷಿಕ ಸಂಚಿಕೆಗಳು. ಸೊ ಈ ರೀತಿಯಾಗಿ ಅದರಲ್ಲಿ ಬೇರೆ ಬೇರೆ ಥರನಾಗಿ ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ಈ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್, ಇಂಥ ಮ್ಯಾಗ್ಝಿನ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳಿ. ಓಕೆ, ಸಾಮಾನ್ಯವಾಗಿ ಸ್ವತಂತ್ರ ನಂತರದಲ್ಲಿ ಸಾಕಷ್ಟು ನಿಯತಕಾಲಿಕೆಗಳು ಬೆಳಕಿಗೆ ಬಂದಿರೋದನ್ನು ನಾವು ಕಾಣ್ತೀವಿ. ಇವು ಆವಾಗಲೇ ಹೇಳಿದಾಗೆ ಆಯಾ ರಾಜ್ಯ ಭಾಷೆಗಳಿಗೆ, ಪ್ರದೇಶ ಭಾಷೆಗಳಿಗೆ ಅನುಗುಣ ಆಗಿ ಬೇರೆ ಬೇರೆ ಆದಂಥ ಕೆಲವೊಂದಿಷ್ಟು ಮ್ಯಾಗ್ಝಿನ್ಗಳನ್ನು ನಾವು ಕಾಣ್ತೀವಿ. ಕನ್ನಡದಲ್ಲಿ, ಹಾಗೆ ಉರ್ದು, ಮಲಯಾಳಂನಲ್ಲಿ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಇಂಗ್ಲೀಷ್ನಲ್ಲಿ, ಹಾಗೆ ಹಿಂದಿಯಲ್ಲಿ, ಈ ರೀತಿ ಬೇರೆ ಬೇರೆ ಏನಾಗಿ ನಾವು ಸಾಕಷ್ಟು ಮ್ಯಾಗ್ಝಿನ್ಗಳನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೇ ಬಂದರೆ ಕೆಲವೊಂದು ಸುಧಾ, ಮಯೂರ, ತರಂಗ, ಕರ್ಮವೀರ, ಸಾಕಷ್ಟು ಮಾನಸ, ಸಾಕಷ್ಟು ಏನಂದರೆ ನಾವು ಈ ಪಿರಿಯಾಡಿಕಲ್ಸನ್ನು ನೋಡಬಹುದು. ಹಾಗೆ ದೇಶಕ್ಕೆ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕೂಡ ಸಾಕಷ್ಟು ಮ್ಯಾಗ್ಝಿನ್ಗಳನ್ನು ನಾವು ನೋಡ್ತೀವಿ. ಅದ್ರಾಗ ಫಸ್ಟ್ ಒನ್ ಏನಂತಂದ್ರೆ ಇಂಡಿಯಾ ಟುಡೇ ಮ್ಯಾಗ್ಝಿನ್. ದ ಇಂಡಿಯಾ ಟುಡೇ ಮ್ಯಾಗ್ಝಿನ್ ಅಂದರೆ ಲಿವಿಂಗ್ ಮೀಡಿಯಾ ಇಂಡಿಯಾ ಲಿಮಿಟೆಡ್ is a news magazine that brings to you the latest and updated news. It covers almost every news and updates which are trending in the country. India Today magazine publishes the latest trends in politics, economics, business, technology, travel, lifestyle and Bollywood. ಅಂದರೆ ಈ ಲಿವಿಂಗ್ ಮೀಡಿಯಾ ಲಿಮಿಟೆಡ್ ಅವರ್ದ ಈ ಇಂಡಿಯಾ ಟುಡೇ ಮ್ಯಾಗ್ಝಿನ್ನು. ಸೊ ಇದೇನಂತಂದ್ರೆ ಕರೆಂಟ್ ಅಫೇರ್ಸ್, ದೇಶದಲ್ಲಿ ನಡೆಯುವಂಥ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ಗಳಾಗಿರ್ಬೋದು. ಅವು ಯಾವ್ಯಾವಂದ್ರೆ ಪಾಲಿಟಿಕ್ಸ್, ಎಕನಾಮಿಕ್, ಟ್ರಾವೆಲ್, ಲೈಫ್ ಸ್ಟೈಲ್, ಬಾಲಿವುಡ್, ಈ ರೀತಿ ಎಲ್ಲ ವಸ್ತು ವಿಷಯಗಳನ್ನು ಈ ಇಂಡಿಯಾ ಟುಡೇ ಮ್ಯಾಗ್ಝಿನ್ ಕವರ್ ಮಾಡ್ತೈತಿ. ಸೊ ಆಲ್ಮೋಸ್ಟ್ ಆಲ್ ಇಂಡಿಯನ್ ಮ್ಯಾಗ್ಝಿನ್ಗಳ ಒಂದು ಗುಣಲಕ್ಷಣ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆಗಿ ಅದೇ ವಿಷಯಕ್ಕೆ ಸಂಬಂಧಿಸಿದಂಥ ಮ್ಯಾಗ್ಝಿನ್ಗಳನ್ನು ನಾವು ಕಾಣ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಎಜುಕೇಷನ್ ರಿಲೇಟೆಡ್ ಮ್ಯಾಗ್ಝಿನ್ಗಳು ಕೇವಲ ಎಜುಕೇಷನ್ ವಿಷಯಗಳನ್ನ ಮಾತ್ರ ಕವರ್ ಮಾಡುತ್ತೆ. ಕೆಲವೊಂದಿಷ್ಟು ಈಗ ಹೇಳಿದ್ನಲ್ಲ ಇಂಡಿಯಾ ಟುಡೇ ಮ್ಯಾಗ್ಝಿನ್ನಲ್ಲಿ ಏನಂತಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ವಸ್ತು ವಿಷಯನ ಇದು ಕವರ್ ಮಾಡುತ್ತೆ. ಅದೇ ಪಾಲಿಟಿಕ್ಸ್, ಎಕನಾಮಿಕ್ಸ್, ಬಾಲಿವುಡ್ ಆಗಿರ್ಬೋದು, ಸಿನಿಮಾ ರಿಲೇಟೆಡ್ ಆಗಿರ್ಬೋದು, ಒಟ್ಟಾರೆ ಎಲ್ಲ ಟ್ರಾವೆಲಿಂಗ್ ಬಗ್ಗೆ ಆಗಿರ್ಬೋದು, ಎಲ್ಲ ವಸ್ತು ವಿಷಯಗಳನ್ನ ಇದು ಕಟ್ಕೊಡುತ್ತೆ ಇಂಡಿಯಾ ಟುಡೇ ಮ್ಯಾಗ್ಝಿನ್. ಹಾಗೆ ಔಟ್ಲುಕ್ ಮ್ಯಾಗ್ಝಿನ್, ಆಲ್ಮೋಸ್ಟ್ ಆಲ್ ನೀವೆಲ್ಲರಿಗೂ ತಿಳ್ಕೊಂಡಿರೋದೇ ಇದೊಂದು ಔಟ್ಲುಕ್ ಮ್ಯಾಗ್ಝಿನ್ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಈ ಹೆಸರನ್ನು ಕೇಳೇ ಇರ್ತೀರ. ಸೊ ಔಟ್ಲುಕ್ ಮ್ಯಾಗ್ಝಿನ್ ಇಸ್ ದ ಅವಾರ್ಡ್ ವಿನ್ನಿಂಗ್ ಜರ್ನಲಿಸಮ್ ಬೈ ಔಟ್ಲುಕ್ ಪಬ್ಲಿಷಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ವಿಚ್ ಫೀಚರ್ಸ್ contents from politics, sports, cinema and stories of broad interest. It is printed in English and Hindi language. It is India's most vibrant current affairs and news magazine, which was launched in the year of 1995. Outlook magazine in India publisher are private India's Outlook Publishing India Private Limited is an insightful and thought-provoking
thought-provoking, complying in-depth analysis and keeps you up to date with its bold and aggressive reporting. ವಿದ್ಯಾರ್ಥಿಗಳೇ, ಔಟ್ಲುಕ್ ಮ್ಯಾಗಝಿನ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸಾಮಾನ್ಯವಾಗಿ ಇದು ಹೊಂದಿರುವಂಥ ವಸ್ತು ವಿಷಯಗಳು ಪಾಲಿಟಿಕ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಸ್ಟೋರೀಸ್, ಬ್ರಾಡ್ ಇಂಟ್ರೆಸ್ಟ್ ಆಗಿರುವಂಥ ಅಂದರೆ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ಇದು ಹೊಂದಿರುತ್ತೆ. ಹಾಗೆ ವೈಬ್ರೆಂಟ್ ಕರೆಂಟ್ ಅಫೇರ್ಸ್ ಹೊಂದಿದಂಥ ಅತ್ಯಂತ ನೇರವಾಗಿ ಬರೆಯುವಂಥ ರಿಪೋರ್ಟಿಂಗ್ ಹೊಂದಿರುವಂಥ ಒಂದು ಮ್ಯಾಗಝಿನ್ ಇದಾಗಿದೆ. ಹಾಗೆ ಅವಾರ್ಡ್ ವಿನ್ನಿಂಗ್ ಮ್ಯಾಗಝಿನ್ ಅಂತ ನಾವು ಇದನ್ನು ಕರಿತೀವಿ. ಸೊ ಇಟ್ ಈಸ್ ದ ಔಟ್ಲುಕ್ ಮ್ಯಾಗಝಿನ್. ಇದರದ್ದು ಪಬ್ಲಿಷರ್ ಯಾರು ಅಂತಂದರೆ ಔಟ್ಲುಕ್ ಪಬ್ಲಿಷಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು. ಸೊ ಈ ಒಂದು ಸಂಸ್ಥೆಯಿಂದ ಈ ಔಟ್ಲುಕ್ ಮ್ಯಾಗಝಿನ್ ಏನಂದ್ರೆ ಪಬ್ಲಿಷ್ ಆಗುತ್ತೆ. ಸೊ ಇದಿಷ್ಟೇ ಅಂದರೆ ಔಟ್ಲುಕ್ ಮ್ಯಾಗಝಿನ್ ಬಗ್ಗೆ ಆಯಿತು. ನೆಕ್ಸ್ಟ್ ಏನಂತಂದ್ರೆ ಕಾರ್ ಇಂಡಿಯಾ ಮ್ಯಾಗಝಿನ್ ಅಂತಿದೆ. ಆಮೇಲೆ ಪ್ರತಿಯೋಗಿತಾ ದರ್ಪಣ ಮ್ಯಾಗಝಿನ್ ಅಂತಿದೆ. ಓಕೆ, ಪ್ರತಿಯೋಗಿತಾ ಅದೇನಂತಂದ್ರೆ ಉಪ್ಕಾರ್ ಪ್ರಕಾಶನ್ ಅವ್ರದ್ದು ಪ್ರತಿಯೋಗಿತಾ ದರ್ಶನ್ ಮ್ಯಾಗಝಿನ್. ಉಪ್ಕಾರ್ ಪ್ರಕಾಶನ್ ಈಸ್ ಆನ್ ಇಂಡಿಯನ್ bilingual magazine on a current affairs and general knowledge, especially useful for a civil services exam and similar competitive exams. It is a widely read and popular magazine for exams and covers wide area from current affairs, economy, geography, history, political and constitution of India. ವಿದ್ಯಾರ್ಥಿಗಳೇ, ಪ್ರತಿಯೋಗಿತಾ ದರ್ಪಣ ಅನ್ನೋದು ಒಂದು ಇಂಡಿಯಾಸ್ ಮೋಸ್ಟ್ ಪಾಪ್ಯುಲರ್ ಮ್ಯಾಗಝಿನ್. ಇದು ಎಜುಕೇಷನ್ ರಿಲೇಟೆಡ್ ಅಂತದ್ದೇ. ಹಾಗೆ ಜನರಲಿ ಇದು ಕರೆಂಟ್ ಅಫೇರ್ಸ್ಗಳನ್ನು ಹೊಂದಿದಂಥ ಒಂದು ಮ್ಯಾಗಝಿನ್. ಕರೆಂಟ್ ಅಫೇರ್ಸ್ಗಳನ್ನ ಇಲ್ಲಿ ನಾವು ನೋಡ್ಬೋದು. ಹಾಗೆ ಎಸ್ಪೆಷಲಿ ಎಕನಾಮಿಕ್, ಜಾಗ್ರಫಿ, ಹಿಸ್ಟ್ರಿ, ಪಾಲಿಟಿಕ್ಸ್, ಹೀಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಈ ಎಲ್ಲ ವಸ್ತು ವಿಷಯಗಳನ್ನ ಇದು ಹೊಂದಿರುತ್ತೆ. ಹಾಗೆ ಹೆಚ್ಚಾಗಿ ಸಿವಿಲ್ ಸರ್ವಿಸ್ ಅಟೆಂಪ್ಟ್ ಮಾಡೋರು ಈ ಮ್ಯಾಗಝಿನನ್ನು ಪ್ರಿಫರ್ ಮಾಡ್ತಾರೆ. ಅಂದರೆ ಪ್ರತಿಯೋಗಿತಾ ದರ್ಪಣ ಇದು ಹೆಚ್ಚು ಕಾಂಪಿಟೇಟಿವ್ ವರ್ಲ್ಡ್ಗೆ ಸಹಾಯಕವಾದಂಥ ಒಂದು ಮ್ಯಾಗಝಿನ್ ಅಂತ ನಾವು ಇಲ್ಲಿ ಕರಿತೀವಿ. ಹಾಗೆ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ, ಆಲ್ಮೋಸ್ಟ್ ಇದನ್ನು ನೀವು ಕೇಳೇ ಇರ್ತೀರ. ಯಾರು IAS, IPS, KS ಅಟೆಂಪ್ಟ್ ಮಾಡ್ತಿರ್ತಿರಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಿರ್ತಿರಲ್ಲ, ಸೊ ಆಲ್ಮೋಸ್ಟ್ ಈ ಒಂದು ಮ್ಯಾಗಝಿನನ್ನು ನಾವು ನೋಡ್ಬೋದು. ಸಾಮಾನ್ಯವಾಗಿ ಅವ್ರಿಗೆ ಗೊತ್ತಿದ್ದೇ ಇರುತ್ತೆ. ಸೊ ಇಲ್ಲೇನಂತಂದ್ರೆ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಸಕ್ಸಸ್ ಇವರು ಪ್ರೈವೇಟ್ ಲಿಮಿಟೆಡ್ ಇಸ್ ಆನ್ ಅ ಮ್ಯಾಗಝಿನ್ ವಿತ್ ಅ ಮಿಷನ್ ಟು help the youth of India to succeed in all competitive exam and make the ordinary youth and extraordinary person, initiating the spark in ambitious minds. Competition Review Private Limited first published this magazine in 1964, which today is leading a educational magazine. ವಿದ್ಯಾರ್ಥಿಗಳೇ, ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಇದೊಂದು ಎಜುಕೇಷನಲ್ ಮ್ಯಾಗಝಿನ್ ಆಗಿದ್ದು 1964ರಿಂದ ಇದು ಫಸ್ಟ್ ಪಬ್ಲಿಕೇಶನ್ನ ಸ್ಟಾರ್ಟ್ ಮಾಡಿತು. ಹಾಗೆ ಇದು ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮಿಗೆ ಹೆಲ್ಪ್ ಆಗುವಂಥದ್ದು. ಎಸ್ಪೆಷಲಿ ಇದು ಕೂಡ IAS, IPS ಒಟ್ಟಾರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಹಾಯಕವಾದಂಥ ಒಂದು ಎಜುಕೇಷನಲ್ ಮ್ಯಾಗಝಿನ್ ಅಂದರೆ ತಪ್ಪಾಗಲ್ಲ. ನೆಕ್ಸ್ಟ್ ಕೆಲವೊಂದಿಷ್ಟು ಡಿಜಿಟ್ ಮ್ಯಾಗಝಿನ್ ಅಂತಿದೆ. ಅಂದರೆ ಡಿಜಿಟ್ 16 ಅಂತ ಅದರದ್ದು ಹೆಸರು ಆ್ಯಕ್ಚುಲಿ. ಸೊ ಇವಿದೆ. ಚಂಪಕ್ ಮ್ಯಾಗಝಿನ್ ಇದೆ. ಹಾಗೆ ಚಂಪಕ ಅಂದರೆ ಅದು ಸ್ಟೂಡೆಂಟ್ ಮೀನ್ಸ್ ಚಿಲ್ಡ್ರನ್ ಮ್ಯಾಗಝಿನ್, ಕಿಡ್ಸ್ ಮ್ಯಾಗಝಿನ್ ಅಂತ ನಾವು ಕರಿಬೋದು. ಚಂಪಕ್ ಮ್ಯಾಗಝಿನ್ ಈಸ್ ಆನ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲರ್ ಚಿಲ್ಡ್ರನ್ ಮ್ಯಾಗಝಿನ್ ಪಬ್ಲಿಷ್ಡ್ ಬೈ ದಿ ಡೆಲ್ಲಿ ಪ್ರೆಸ್ ಗ್ರೂಪ್ ಸೈನ್ಸ್ ಸಿನ್ಸ್ 1969 in India. It is published in English and 7 other Indian language. It have short stories and comic strips, puzzles, brain teasers and jokes, etc. ಓಕೆ, ಇದು ಚಂಪಕ್ ಮ್ಯಾಗಝಿನ್ ಅನ್ನೋದು ಒಂದು ಇಂಡಿಯಾಸ್ ಮೋಸ್ಟ್ ಪಾಪ್ಯುಲರ್ ಮ್ಯಾಗಝಿನ್. ಇದರಲ್ಲಿ ಹೆಚ್ಚು ಚಿಲ್ಡ್ರನ್ ಮ್ಯಾಗಝಿನ್ ಇದು. ಸೊ ಅದು ಹಾಗಾಗಿ ಕಾರ್ಟೂನ್ಗಳು, ಈಗ ಕಾರ್ಟೂನ್ ಚಾನಲ್ ಹೆಂಗದಾವಲ್ಲ ಮಕ್ಕಳಿಗಾಗಿ, ಸೊ ಅದೇ ರೀತಿಯಾಗಿ ಇರುವಂಥದ್ದು ಈ ಚಂಪಕ ಮ್ಯಾಗಝಿನ್ ಅನ್ನೋದು. ಸೊ ಇದರಲ್ಲಿ ಹೆಚ್ಚಾಗಿ ನಾವು ಸ್ಟೋರೀಸು, ಜೋಕ್ಸು, ಪಜಲ್ಸು, ಓಕೆ, ಅಂಥ ಟಾಪಿಕ್ಗಳನ್ನು ನಾವು ಹೆಚ್ಚಾಗಿ ನೋಡಬಹುದು ವಿದ್ಯಾರ್ಥಿಗಳೇ. ಸೊ ಇದೊಂದು ಚಿಲ್ಡ್ರನ್ ಮ್ಯಾಗಝಿನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಫೆಮಿನಾ ಗೊತ್ತಿರ್ಬೋದು, ಫೆಮಿನಾ ಆಗಿರ್ಬೋದು. ನೆಕ್ಸ್ಟ್ ದ ವೀಕ್ ಮ್ಯಾಗಝಿನ್ ಅಂತೂ ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತಿರುವಂಥದ್ದೇ. ಸೊ ದ ವೀಕ್ ಈಸ್ ಆನ್ ಅ ಇಂಡಿಯನ್ ನ್ಯೂಸ್ ಮ್ಯಾಗಝಿನ್ ಫೌಂಡೆಡ್ ಇನ್ ದ ಇಯರ್ ಆಫ್ 1982 and it is published by
ಮಲಯಾಳ ಮನೋರಮಾ company limited, and it is the largest circulated English news magazine in India. It publishes the most interesting stories and the most thoughtful commentary with the best of the what they find get reported ಅಂದರೆ ಒಟ್ಟಾರೆ ಈ ವೀಕ್ ಮ್ಯಾಗಝಿನ್ ಅಂದರೆ ಇದು ಪಬ್ಲಿಷ್ ಆಗೋದು ಮಲಯಾಳ ಮನೋರಮಾ ಕಂಪ್ನಿ ಲಿಮಿಟೆಡಿಂದ. ಹಾಗೆ ಇದು ಇಂಗ್ಲೀಷ್ ಮ್ಯಾಗಝಿನ್ ಆಗಿದ್ದು ಭಾರತದಲ್ಲಿ ಅತ್ಯಂತ ಹೆಚ್ಚು ಸರ್ಕ್ಯುಲೇಷನ್ ಪ್ರಸರಣ ಸಂಖ್ಯೆ ಹೊಂದಿದಂಥ ಮ್ಯಾಗಝಿನ್ ಅಂದರೆ ತಪ್ಪಾಗೋದಿಲ್ಲ. ಸೊ ಒಟ್ಟಾರೆ ವಿದ್ಯಾರ್ಥಿಗಳೇ, ಈ ಮ್ಯಾಗಝಿನ್ಗಳ ಗುಣಲಕ್ಷಣಗಳು ಏನೇನಂತಂದರೆ, ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆಗಿ ಅದೇ ಟಾಪಿಕ್ಕಿಗೆ, ಈಗ ಎಜುಕೇಷನಲ್ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಅಂತ ಹೇಳಿದೆ, ಸೊ ಅದಾಗಿರ್ಬೋದು, ಚಂಪಕ ಮ್ಯಾಗಝಿನ್ ಇರ್ಬೋದು. ಕೆಲವೊಂದಿಷ್ಟು ಫೆಮಿನಾ ಪರ್ಟಿಕ್ಯುಲರ್ ಆಗಿ ಲೇಡೀಸ್ ವಿಷಯಗಳ ಅಂದರೆ ಮಹಿಳಾ ವಿಷಯಗಳನ್ನು ಹೆಚ್ಚು ಕವರ್ ಮಾಡುತ್ತೆ. ದ ವೀಕ್ ಆಗಿರ್ಬೋದು, ನ್ಯೂಸ್ ಕರೆಂಟ್ ಅಫೇರ್ಸಿಂದ ಆಗಿರ್ಬೋದು. ಹಾಗೆ ಫಸ್ಟ್ನೇ ನೋಡಿದ ಹಾಗೆ ನಾವು ಸಾಕಷ್ಟು ಅಂದರೆ ಇಂಡಿಯಾ ಟುಡೇ ಆಗಿರ್ಬೋದು, ಔಟ್ಲುಕ್ ಮ್ಯಾಗಝಿನ್ ಬಗ್ಗೆ ಆಗಿರ್ಬೋದು. ಇವೆಲ್ಲ ಏನಂತಂದರೆ ಯೂಶ್ವಲಿ ಅದರದ್ದೇ ಆದಂಥ ಒಂದೊಂದು ಪರ್ಟಿಕ್ಯುಲರ್ ಆಸ್ಪೆಕ್ಟನ್ನ ಹೊಂದಿದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹೆಂಗಂತಂದ್ರೆ, ಈಗ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಎಜುಕೇಷನ್ಗೆ ಸಂಬಂಧಿಸಿದ ಇದು ಅಂದರೆ ಎಜುಕೇಷನ್ ರಿಲೇಟೆಡ್ ನ್ಯೂಸ್ಗಳನ್ನು ಪಬ್ಲಿಷ್ ಮಾಡುತ್ತೆ. ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ. ಈ ರೀತಿಯಾಗಿ ಒಟ್ಟಾರೆ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಮ್ಯಾಗಝಿನ್ಗಳಿವೆ, ಕೆಲವೊಂದಿಷ್ಟು ಓವರಾಲ್ ಜನರಲ್ ಮ್ಯಾಗಝಿನ್ಗಳಂತ ಕರಿತೀವಿ. ಸೊ ಇದೇನಂತಂದ್ರೆ ಮ್ಯಾಗಝಿನ್ಗಳು ಮತ್ತು ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ಕನ್ನಡದಲ್ಲಿ ನಾವು ಬಂದರೆ, ಕನ್ನಡದಲ್ಲೂ ಕೂಡ ನೀವು ಸಾಕಷ್ಟು ಮ್ಯಾಗಝಿನ್ಗಳನ್ನು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಸುಧಾ ಅನ್ನೋದು ಪ್ರಜಾವಾಣಿಯ ಒಂದು ಸಹೋದರ ಪತ್ರಿಕೆ, ಸಹೋದರ ಮ್ಯಾಗಝಿನ್. ಅಂದರೆ ಡೆಕ್ಕನ್ ಹೆರಾಲ್ಡ್ ಬಳಗಕ್ಕೆ ಸೇರಿದ ಒಂದು ವಾರ ಪತ್ರಿಕೆ ಇದು ಸುಧಾ 1965ರಲ್ಲಿ ಇದು ಪ್ರಾರಂಭವನ್ನು ಅಂದರೆ ತನ್ನ ಪಬ್ಲಿಕೇಶನ್ನ ಆರಂಭ ಮಾಡಿತು. ಇದು ಹೊಂದಿರುವಂಥ ಅಂಶಗಳ ಕತೆ, ಸಾಹಿತ್ಯ, ವಿಜ್ಞಾನ, ಚಿತ್ರಮಯ ಜ್ಞಾನ, ವೈಚಾರಿಕ ಲೇಖನಗಳು, ವಿಚಾರ ರಶ್ಮಿ, ಸಿನಿಮಾ, ಮಕ್ಕಳ ಪುಟಗಳು, ಈ ರೀತಿ ಎಲ್ಲ ಓವರಾಲ್ ಇದು ಒಂದು ಟೈಪ್ ಜನರಲ್ ಮ್ಯಾಗಝಿನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ಪ್ರಪಂಚ ಇರಬಹುದು, ತರಂಗ, ಜನಪ್ರಗತಿ, ಕರ್ಮವೀರ, ಓಕೆ, ಕಸ್ತೂರಿ, ಮಯೂರ, ತುಷಾರ, ಮಲ್ಲಿಗೆ, ಮಾನಸ, ಇವೆಲ್ಲ ಏನಂದ್ರೆ ಸಾಕಷ್ಟು ಮ್ಯಾಗಝಿನ್ಗಳನ್ನು ನಾವು ಕನ್ನಡದಲ್ಲೂ ಕೂಡ ನೋಡ್ತೀವಿ. ಒಟ್ಟಾರೆ ವಿದ್ಯಾರ್ಥಿಗಳೇ, ಇವಿಷ್ಟು ಮ್ಯಾಗಝಿನ್ಗಳು ಮತ್ತು ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಆಯಿತು. ಇದಿಷ್ಟು ಇಲ್ಲಿಗೆ ನಿಮ್ಮದು 3rd ಚಾಪ್ಟರ್ ಮುಗೀತು. ನಾಳೆ ಕ್ಲಾಸ್ನಾಗ ನೆಕ್ಸ್ಟ್ ವೀಕ್ ನಿಮ್ಮದು 4th ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಫಸ್ಟ್ ಇಂಟರ್ನಲ್ ಅಪ್ಕಮಿಂಗ್ ಡೇಸ್ ಬರೋದಿದೆ. ಸೊ ಆದಷ್ಟು ನೋಟ್ಸ್ ಮಾಡಿಟ್ಕೊರಿ. ಹಾಗೆ ನೀವು ನೋಟ್ಸ್ ಮಾಡಿಟ್ಕೊಂಡು ಅದನ್ನು ಓದ್ತಾ ಇರಿ. ಡೈಲಿ ಟಚ್ ಒಳಗಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇದಿಷ್ಟು ಇವತ್ತಿನ ಕ್ಲಾಸ್ ಬಗ್ಗೆ ಆಯಿತು. ಉಳಿದಿದ್ದನ್ನು ನೆಕ್ಸ್ಟ್ ಕ್ಲಾಸ್ನಾಗ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.